ಇನ್ನು ಕಲಬುರಗಿ ಜಿಲ್ಲೆಯ ಶಾಲಾ ಮಕ್ಕಳು ಕೂಡ ಹೊಲಗಳಲ್ಲಿ ಕೂಲಿ ಮಾಡ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳು ಹತ್ತಿ ಬಿಡಿಸೋದು, ಕಳೆ ತೆಗೆಯೋ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಟಮ್ಟಮ್ ಮೂಲಕ ಹೊಲಗಳಿಗೆ ತೆರಳಿ ಕೂಲಿ ಮಾಡಿ ಬರ್ತಾ ಇದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಶಾಲಾ ಮಕ್ಕಳು ಕೂಲಿ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಸಾವಿರಾರು ಮಕ್ಕಳು ಹತ್ತಿ ಬಿಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಕಲಬುರಗಿ ಹಾಗೇನೆ ಯಾದಗಿರಿ ಭಾಗದಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ಮಕ್ಕಳ ಪರಿಸ್ಥಿತಿ ಇದು. ಈಗ ಅವರ ಪೋಷಕರ ಜೊತೆಯಲ್ಲಿ ಅವರು ಕೂಡ ಹತ್ತಿ ಹೊಲಕ್ಕೆ ಹೋಗ್ತಾ ಇದ್ದಾರೆ, ಹತ್ತಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿನಕ್ಕೆ ಇಂತಿಷ್ಟು ಕೂಲಿ ಕೊಡ್ತಾರಲ್ವಾ, ಹಾಗಾಗಿ ಮಕ್ಕಳು ಹೋಗ್ತಾ ಇದ್ದಾರೆ, ಪೋಷಕರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಟ್ಲೀಸ್ಟ್ ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೊಂದು ವಾಸ್ತವ್ಯ ಕೊಡೋಣ, ಊಟ ತಿಂಡಿ ವ್ಯವಸ್ಥೆ ಮಾಡೋಣ ಅಂತಂದ್ರೆ ಅದಕ್ಕೂ ಕೂಡ ಅಧಿಕಾರಿಗಳ ಹತ್ರದಲ್ಲಿ ಇವಾಗ ಜಾಗ ಇಲ್ಲ. ಸ್ಕೂಲ್ ಸದ್ಯಕ್ಕೆ ಓಪನ್ ಇಲ್ಲ, ಹಾಸ್ಟೆಲ್ಗಳು ಕ್ಲೋಸ್ ಆಗಿದೆ, ಬಾಲಮಂದಿರದಲ್ಲಿ ಇಟ್ಟರೆ ಕೊರೋನಾ ಸಮಸ್ಯೆ. ಸೊ ಹಾಗಾಗಿ ಎಲ್ಲಿಡೋದು ಅಂತ ಅದಕ್ಕಿಂತ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆ ಅರಿವು ಮೂಡಿಸುವಂತ ಪ್ರಯತ್ನಗಳು ವ್ಯರ್ಥವಾದಂತೆ ಕಾಣ್ತಾ ಇದೆ. ಯಾದಗಿರಿಯ ಗಂಗಾನಗರದಿಂದ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಕೈಯಲ್ಲಿ ಪೆನ್ನು ಪುಸ್ತಕ ಹಿಡಿದು ಓದಬೇಕಾದ ಮಕ್ಕಳು ಈಗ ಕೂಲಿ ಕೆಲಸ ಮಾಡುವುದು ಕೂಡ ಅನಿವಾರ್ಯತೆಯಾಗಿದೆ. ತಮ್ಮ ಹೆತ್ತವರ ಜೊತೆ ಆಗಮಿಸಿ ಜಮೀನಿನಲ್ಲಿ ಹತ್ತಿ ಬಿಡಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಾವು ಖುದ್ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಇಲ್ಲೇನು ಹಾಲ್ಗೇರ ಗ್ರಾಮದ ಜಮೀನು ಪ್ರದೇಶ ಒಂದರಲ್ಲಿದ್ದೀವಿ. ಮಕ್ಕಳು ಕೂಡ ಈಗ ಶಾಲೆ ಆರಂಭವಾಗಿದ್ರೆ ಶಾಲೆಗೆ ಹೋಗಿ ಅಭ್ಯಾಸ ಮಾಡ್ತಾ ಇದ್ರು. ಆದರೆ ಒಂದ್ ಕಡೆ ಈಗ ಅವರ ಜೀವನ ನಡೆಸೋದು ಕೂಡ ಕಷ್ಟವಾಗಿದೆ ಹಿನ್ನೆಲೆಯಲ್ಲಿ ಕೂಡ ಮಕ್ಕಳು ಕೂಡ ಜಮೀನಿಗೆ ಆಗಮಿಸಿ ಹತ್ತಿ ಬಿಡಿಸಲು ಕೂಲಿ ಕೆಲಸ ಮಾಡುವುದು ಈಗ ಅನಿವಾರ್ಯವಾಗಿದೆ. ಹೀಗಾಗಿ ಪೋಷಕರ ಜೊತೆ ತಮ್ಮ ಮಕ್ಕಳು ಕೂಡ ಆಗಮಿಸಿ ಹತ್ತಿ ಬಿಡಿಸ್ತಾ ಇದ್ದಾರೆ. ಈಗ ವಿದ್ಯಾರ್ಥಿನಿ ಒಬ್ಬಳು ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ, ಈಗ ನೀವೆಲ್ಲ ಕೂಲಿ ಕೆಲ್ಸಕ್ಕೆ ಬಂದಿರಮ್ಮ, ಈಗ ಏನ್ ಕಷ್ಟ ಆಗಿದೆ ನಿಮಗೆಲ್ಲ? ಈಗ ಸ್ಕೂಲ್ ಸ್ಟಾರ್ಟ್ ಆದ್ರೆ ಹೋಗ್ತಾರೆ, ಈಗ ಏನ್ ಕಷ್ಟ ನಿಮಗೆಲ್ಲ? ಈಗ ಕೊರೋನಾ ಮಳೆ ಬಂದು ಬೆಳೆ ಹಾನಿ ಆಗ್ಯದ, ನೀವು ಇದು ಹೆತ್ತವ್ರೆಲ್ಲ ಜೀವನ ಸಾಗಿಸೋದು ಹೆಂಗ್? ಟೋಟಲ್ ನಿಮ್ ಬದುಕು ಹೆಂಗ? ಈಗ ಮಳೆ ಬಂದೆಲ್ಲ ಬೆಳೆ ಅದು ಎಲ್ಲ ಈಗ ಹಾಳಾಗಿಬಿಟ್ಟಿದೆ. ನಮ್ಗೆ ಸ್ಕೂಲ್ಗೆ ಹೋಗಕ್ಕೆ ಕಾಸು ಬಿ ಇಲ್ಲ. ಹಂಗಾಗಿ ನಾವು ತಾಯಿ ತಂದಿ ಹಂಗ ಬಂದಿದ್ರಿ. ಅಲ್ಲ, ಈಗ ನೀ ಎಷ್ಟು ಓದಿದಮ್ಮ? 10ನೇ ಕ್ಲಾಸ್ ಮುಗ್ದದ್ರಿ ನಮ್ದು. ಈಗ ಯಾಕೆ ಸ್ಕೂಲ್ಗೆ ಯಾಕೆ ಮುಂದೆ ಕಾಲೇಜ್ ಮಾಡೋದು? ಈಗ ನಮ್ಗೆ ದುಡಿತಾಕ ನಮ್ಗಿಲ್ರಿ ಊಟ ಅದು. ಅಪ್ಪ ಅಮ್ಮವ್ರು ಏನ್ ಮಾಡ್ತಾರ? ಅಪ್ಪ ಏನಿಲ್ರಿ, ಅಲ್ಲಿ ಬೊಂಬೈದಾಗ. ಅಮ್ಮವ್ರು ಇದೇ ಕೂಲಿ ಕೆಲ್ಸನೇ ಮಾಡ್ತೀವಿ. ಈಗ ನೀ ಸಾಲಿಗೆ ಓದ್ಬೇಕಂತ ಹಂಬಲ ಇದೇನಾ? ಆದ್ರಿ ಅಂದ್ರ ದುಡ್ಡಿಲ್ರಿ ನಮ್ಮ ಹತ್ರ. ನಾವು ಮಾಡತಕ್ಕ ನಮ್ಗೆ ಒಟ್ಟಿಗಿಲ್ರಿ. ಈಗ ಕಾಲೇಜ್ ಹೋಗ್ಬೇಕಾದ್ರೆ ಹೆಂಗ? ಈ ಕೂಲಿ ಕೆಲಸ ಮಾಡಿ ಜಮಾ ಬಂದಿ ಹಣದಲ್ಲಿ ಹೋಗ್ಬೇಕಾ? ನಾವ್ ಕೂಲಿ ಕೆಲಸ ಮಾಡಿ ರೊಕ್ಕ ಜಮಾ ಇಟ್ಟು ಸ್ಕೂಲಿಗೆ ಹೋಗ್ಬೇಕಂದ್ ಮಾಡಿ, ಕಾಲೇಜಿಗೆ ಹೋಗ್ಬೇಕಂದ್ ಮಾಡಿ. ಅಂದ್ರೆ ಈಗೇನು ಕೂಲಿ ಬಂದ ಹಣದಲ್ಲೇ ಕಾಲೇಜ್ ಅಡ್ಮಿಷನ್ ಮಾಡೋದು. ಇಂಥ ಬಡ್ರಿಗೆ ಸರ್ಕಾರ ಕೂಡ ಸಹಾಯ ಮಾಡದ? ಏನ್ ನಿಮ್ಗೆ ಸಹಾಯ ಸರ್ಕಾರ ಏನ್ ಮಾಡಿಲ್ಲ? ಏನ್ ಮಾಡಿಲ್ರಿ. ಎಷ್ಟು ಜನ ನಿಮ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೆಲ್ಸಕ್ಕೆ ಬಂದವ್ರು? ಸಾಕಷ್ಟು ಜನ ಯಾರ್ರಿ ಫ್ರೆಂಡ್ಸ್. ಏನ್ ಆಗ್ಬೇಕಂತ ಕನಸದ ನಿಮ್? ಅಂದ್ರೆ ಕೂಲಿ ಕೆಲಸ ಮಾಡಿ ಅಭ್ಯಾಸ ಮಾಡಿ ನೌಕರಿ, ಯಾಕಂದ್ರೆ ನಿಮ್ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಿದ್ರಿ, ನೀವು ಹಂಗ್ ಮಾಡ್ಬಾರ್ದು. ಏನ್ ನೌಕರಿ ಮಾಡ್ಬೇಕಂತ ಆಸೆ? ಆಸೆ ದುಡ್ಡಿದ್ರ ಮಾಡಕ್ ಆಗ್ತದ್ರಿ. ದುಡ್ಡಿರಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಇದೇ ಕೂಲಿ ಕೆಲ್ಸನೇ ಮಾಡ್ಬೇಕಾಗ್ತದೆ. ಅದಲ್ಲ, ಕೂಲಿ ಬಂದ ಆದಾಯದಲ್ಲೇ ಕಾಲೇಜ್ ಮಾಡೋದು. ಕಾಲೇಜ್ ಮಾಡ್ಬೇಕು. ನೌಕರಿ ಏನ್ ಕನಸು ಕಟ್ಕೊಂಡಿದ್ದಮ್ಮ? ಕನ್ಸು ಏನ್ ಕಟ್ಕೊಂಡಿಲ್ರಿ, ಅಷ್ಟೇ. ಓದ್ಬೇಕಂತ ಓದ್ಬೇಕಂಬದ ಆಸೆ. ಈಗ ಓದ್ಬೇಕಾದ್ರೆ ಕೂಲಿ ಕೆಲಸ ಮಾಡಿ ಬಂದ ಆದಾಯದಲ್ಲೇ ಓದ್ಬೇಕಂತ. ಇದು ವಿದ್ಯಾರ್ಥಿನಿ ತನ್ನ ಓದಿನ ಹಂಬಲದ ನೋವಿನ ಮಾತು. ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಇದು ನ್ಯೂಸ್ 18ನ ಬ್ರೇವರಿ ಅವರ್ ಅಂತಂದ್ರೆ ನಮ್ಮ ರಿಯಲ್ ಹೀರೋ ಸೈನಿಕರನ್ನ, ಹುತಾತ್ಮ ಯೋಧರನ್ನ ಸ್ಮರಿಸಿಕೊಳ್ಳುವಂತ ವಿಶೇಷ ಅಭಿಯಾನ ಜೈ ಹಿಂದ್ ಸನ್ಮಾನ. ಕೋ ಪವರ್ಡ್ ಬೈ ಎವಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೊಥಾಸ್ ಕಾಫಿ. ಈಗೊಂದು ಬ್ರೇಕ್.